ಯಾಕೆ ನಮ್ಮ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ? ಹೊರ ರಾಜ್ಯದವರು ಇಲ್ಲಿಗೆ ಬರ್ತಾ ಇರೋದಕ್ಕೆ ನಾವು ಅವರಿಗೆ ಕೊಡ್ತಾ ಇರುವಂತಹ ಉದ್ಯೋಗ ಸಂಬಳ, ಅವರಿಗೊಂದು ರೀತಿ ಉದ್ಯೋಗ ತಗೊಳ್ಳಿ, ಸಂಬಳ ತಗೊಳ್ಳಿ, ಮನೆಗೆ ಹೋಗಲಿ, ಬಟ್ ಇಂತಹ ಪ್ರಕರಣದಲ್ಲಿ ಅವ್ರ ಕೈವಾಡ ಇದೆ ಅಥವಾ ಇದೆಲ್ಲದಕ್ಕೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಅಂದಾಗ ಯಾರು ಹೊಣೆ? ಹೊರ ರಾಜ್ಯದವರಿಂದಲೇ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಆ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಮೊದಲು ಅವ್ರ ಬೈಟ್ ಕೇಳೋಣ, ಅದಾದ್ಮೇಲೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮುಂದುವರ್ಸೋಣ. ಇಲ್ಲ, ಬಹಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಬಹಳ ಜನ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು, ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ. ಅವರು ಆ ರೀತಿ ಬಿಹೇವ್ ಮಾಡ್ತಾರೆ. ಭಾಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ, ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ. ಮಿನಿಸ್ಟ್ರ, ಈ ಒಂದು ರಿಯಾಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಾನು ಅದಕ್ಕೆ ಆರಂಭದಲ್ಲಿ ಕೇಳಿದೆ, ಹೊರ ರಾಜ್ಯದವರ ಕೈವಾಡನೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಾ, ಅದಕ್ಕೆ ಈ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆಯಾ ಅಂತ. ಇಲ್ಲ ಮೇಡಮ್, ಅಪರಾಧಗಳ ಸಂಖ್ಯೆ ನಾವು ಗಮನಿಸ್ತಾ, ಯಾಕಂದ್ರೆ ನಾನು ನನ್ನ ಸರ್ವಿಸ್ ಸುಮಾರು 33 ವರ್ಷಗಳನ್ನು ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರಿಂದ SP ವರೆಗೂ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ನನ್ನ ಮಾಹಿತಿಯ ಅಂಕಿಅಂಶಗಳ ಪ್ರಕಾರ ಹೊರ ರಾಜ್ಯಗಳು ಇನ್ವಾಲ್ವ್ಮೆಂಟ್ ಇರ್ತದೆ. ಹೊರ ರಾಜ್ಯಗಳ ಪಾಪ್ಯುಲೇಷನ್ ನೋಡಿದಾಗ, ಜನಸಂಖ್ಯೆ ಆಧಾರದ ಮೇಲೆ ನಿಂತ್ಕೊಂಡಾಗ ಕೆಲವೊಂದು ಕಡೆ ನಮ್ಮ ಸ್ಥಳೀಯರ ಸಂಖ್ಯೆ ಜಾಸ್ತಿ ಇರ್ತದೆ, ಅಪರಾಧಗಳಲ್ಲಿ ಭಾಗಿಯಾಗಿರ್ತಾರೆ ಅಂತ ಅಂದುಕೊಂಡಿದ್ದೇನೆ. ಪರಸ್ಥಳೀಯರು ಹೊರಗಿಂದ ಬಂದಿರ್ತಕ್ಕಂಥವರು, ಅವರು ಸಾಧ್ಯತೆಗಳು ಅಪರಾಧಗಳಲ್ಲಿ ಇನ್ವಾಲ್ವ್ ಆಗ್ತಂಥ ಸಾಧ್ಯತೆಗಳು ಇರ್ತದೆ. ಈಗ ಮೇಡಮ್ ಹೇಳ್ತದೆ ನಾರ್ಕಾಟಿಕ್ ಡ್ರಗ್ಸ್ ಅಥವಾ ಏನಾದ್ರು ತೆಗೆದುಕೊಂಡಿರ್ಬೋದು. ಈ ಅಪರಾಧ ಲೋಕಕ್ಕೂ ಮತ್ತು ನಾರ್ಕಾಟಿಕ್ ಡ್ರಗ್ಸ್ ಮತ್ತು ಮದ್ಯಪಾನ ಕೆಲವು ಒಂದು ಅವಿನಾವ ಸಂಬಂಧಗಳು ಇದೆ ಅಂತಕ್ಕಂಥ ಎಲ್ಲರೂ ಒಪ್ಕೊಳ್ಬೇಕಾದ್ರು. ಎಲ್ಲ ಒಂದು ಕಡೆ ಒಂದನ್ನೇ ಪೊಲೀಸ್ ಅಧಿಕಾರಿಗಳು ಅವರ ತಮ್ಮ ಠಾಣಾ ಸರಹದ್ದಿ ವ್ಯಾಪ್ತಿಯಲ್ಲಿ ಇಂಥ ದುಷ್ಕೃತ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ನಾರ್ಕಾಟಿಕ್ ಡ್ರಗ್ಸ್ ಒಂದು ನಿಯಂತ್ರಣದ ಬಗ್ಗೆ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ನಮ್ಮ ಬ್ಯಾಂಗ್ಳೂರು ನಗರ ಪೊಲೀಸ್ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಈ ನಾರ್ಕಾಟಿಕ್ ಡ್ರಗ್ಸ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಎಫರ್ಟ್ಸ್ ಹಾಕಿದ್ರು ಆ ಮೂಲಕ ಬ್ರೇಕ್ ಹಾಕಕ್ಕಾಗ್ತಿಲ್ವಲ್ಲ ಸರ್? ಜೊತೆಗೆ ಇವರೆಲ್ಲ ಒಂದು ಕಡೆ ಸೌತ್ ಆಫ್ರಿಕಾ ಅಲ್ಲಿ ಬೇರೆ ಬೇರೆ ದೇಶ ಅಪರಾಧ ಈ ಪರ್ಟಿಕ್ಯುಲರ್ ನಾರ್ಕಾಟಿಕ್ ಡ್ರಗ್ಸ್ ತೆಗೆದುಕೊಂಡಾಗ ನಾರ್ಕಾಟಿಕ್ ಡ್ರಗ್ಸ್ ಅಲ್ಲಿ ಆರೋಪಿಗಳ ಸಂಖ್ಯೆ ಪರಸ್ಥಳೀಯರೇ ಜಾಸ್ತಿ ಅಂತ ಒಪ್ಕೊಳ್ತಾರೆ. ಆದರೆ ಈ ರೀತಿಯ ಅತ್ಯಾಚಾರ ಇರ್ಬೋದು ಅಥವಾ ಕೊಲೆ ಇರ್ಬೋದು, ಸುಲಿಗೆ ಇರ್ಬೋದು, ಡಕಾಯಿಟ್ ಇರ್ಬೋದು, ಇಂಥ ಪ್ರಕರಣಗಳಲ್ಲಿ ಆರೋಪಿಗಳು ಬಹುತೇಕ ಸ್ಥಳೀಯರು ಜಾಸ್ತಿ ಅಂತ ಅಂದ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ ನಾರ್ಕಾಟಿಕ್ ಡ್ರಗ್ಸ್ ಅದು ಹೊರದೇಶದವರು ಹೆಚ್ಚು ಮಾಡ್ತಕ್ಕಂಥವ್ರು, ಬೇರೆ ಕಂಟ್ರಿಯಿಂದ ಹೊರಗಡೆ ಸಪ್ಲೈ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ದಾವಣಗೆರೆ ಜಿಲ್ಲಾ ಪೊಲೀಸರು ಇತ್ತೀಚೆಗೆ ಕಳೆದ 15 ದಿವಸ 20 ದಿವಸ 1 ಮಂತ್ ಆಗಿರ್ಬೋದು, 1 ತಿಂಗಳಂದ್ರೆ ಮಾರ್ಚ್ ತಿಂಗಳಲ್ಲಿ ಒಂದು ಘಟನೆ ಆಗಿದೆ. ಅಲ್ಲಿ ಸುಮಾರು 53 ಪ್ರಕರಣಗಳೇ ಡಕಾಯಿಟಿ, ಸುಲಿಗೆ, ಅವನು ಆರೋಪಿ ಕಳುವು ಪ್ರಕರಣಗಳೇ ಡಕಾಯಿಟಿ, ಸುಲಿಗೆ, ರಾಬರಿ, ಡಕಾಯಿಟಿ, ಇನ್ನಿತರೆ ಘೋರ ಅಪರಾಧಗಳಲ್ಲಿ ಈನಸ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆದಂಥ ಒಬ್ಬ ಆರೋಪಿಯನ್ನು ಹಿಡಿದ್ಬಿಟ್ಟು ಅವರನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಐ ಥಿಂಕ್ ಒನ್ ಲೇಡಿ ಆಫೀಸರ್, ಪೊಲೀಸ್ ಇನ್ಸ್ಪೆಕ್ಟರ್, ಐ ಥಿಂಕ್ SP ಆಲ್ಸೋ ದಾವಣಗೆರೆ SP ಕೂಡ ಲೇಡಿ ಇದ್ದಾರೆ. ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಅಲ್ಲಿ ಹೋದ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಅವ್ರನ್ನ ಶೂಟ್ಔಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಇವರು ಅಂದರೆ ನೋಡಬೇಕು, ಅಕಸ್ಮಾತ್ ಈ ಪ್ರಕರಣದಲ್ಲೂ ಕೂಡ ಈ ಕಾಲಿಗೆ ಅಂದರೆ ಈ ಮೊಣಕಾಲಿನ ಕೆಳಗಡೆ ಹೊಡೆದಿದ್ರೆ ಅವನನ್ನು ಹಾಗೆ ಹಿಡಿಲಿಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿರ್ಬೋದು, ಆ ಸಂಜೆ ವೇಳೆ ಇರ್ಬೋದು ಅಥವಾ ಬೆಳಕು ಸರಿ ಇಲ್ಲದೆ ಇರ್ಬೋದು. ಅವರು ಆ ಎನ್ಕೌಂಟರ್ ಮಾಡುವ ಸಂದರ್ಭದಲ್ಲಿ ಐ ಥಿಂಕ್ ಎನ್ಕೌಂಟರ್ ಮಾಡುವ ಪೊಲೀಸ್ ಅಧಿಕಾರಿಗಳು ಎನ್ಕೌಂಟರ್ ಮಾಡಲಿಕ್ಕೆ ಅವ್ರನ್ನ ಮುಗಿಸ್ಬೇಕು, ಅವ್ನು ಸಾಯಿಸಬೇಕು ಅಂತಕ್ಕಂಥದ್ದು ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ಮನಸ್ಥಿತಿ ಇರೋದಿಲ್ಲ. ಅವನ್ನ ಉಳಿಸ್ಬಿಟ್ಟು ಆಸ್ಪತ್ರೆಗೆ ಚಿಕಿತ್ಸೆಗೆ ಒಳಪಡಿಸ್ಬಿಟ್ಟು ನಂತರ ಮುಂದಿನ ತನಿಖೆಯನ್ನು ಮಾಡಬೇಕು. ಆರೋಪಿಗೆ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ ಸೆಂಟೆನ್ಸ್ ಕೊಡಿಸ್ಬೇಕು ಅನ್ನೋ ಒಂದು ಹಿನ್ನೆಲೆ ಇಟ್ಕೊಂಡೆ ತನಿಖೆ ಮಾಡಿದ್ದಾರೆ. ದಾವಣಗೆರೆ ಇದ್ದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಅವನ ಪ್ರಕರಣವನ್ನ ಬ್ಯಾಕ್ಗ್ರೌಂಡ್ ಅನ್ನು ನೋಡಿದಾಗ 53 ಪ್ರಕರಣಗಳಲ್ಲಿ ಅವನ ಆರೋಪಿ ಭಾಗಿಯಾಗಿದ್ದಾನೆ. ಡಕಾಯಿಟಿ, ರಾಬರಿ, ಇನ್ನಿತರೆ ಎಲ್ಲ ಕೂಡ ಮರ್ಡರ್, ಇತರೆ ಸುಮಾರು 53 ಪ್ರಕರಣದಲ್ಲಿ ಭಾಗಿಯಾದಂಥ ಆರೋಪಿಗೆ ಅವನು ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಅವರ ಮೇಡಮ್ ಅವರು ತಮ್ಮ ರಿವಾಲ್ವರಿಂದ ಅವನಿಗೆ ಶೂಟ್ ಮಾಡಿದಾಗ ಅವನ ಕಾಲಿಗೆ ಇಂಜುರಿ ಆಗಿ ಅವನನ್ನು ಯಾವುದೋ ಲೋಕಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಆರೋಪಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆರೋಪಿ ವಿರುದ್ಧ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅವನಿಗೆ ಪ್ರಾಯಶಃ ಶಿಕ್ಷೆ ಆಗಬಹುದು. ಇಲ್ಲಿ ಕೂಡ ಈ ರೀತಿ ಸಂದರ್ಭದಲ್ಲಿ ಕೂಡ ಪೊಲೀಸ್ ಎನ್ಕೌಂಟರ್ ಕೂಡ ಅದು ಅನಿವಾರ್ಯ ಸಂದರ್ಭಗಳಲ್ಲಿ ಹೇಳಲಿಕ್ಕಾಗಲ್ಲ. ಟೈಮ್ ಯಾವ ಟೈಮಲ್ಲಿ ಆಗುತ್ತೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಕೂಡ ಧಾರವಾಡ, ಹುಬ್ಳಿ,
ಕಮಿಷನರೇಟ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕೂಡ ಕೊಲ್ಲೇಬೇಕು ಅವನನ್ನು ಎನ್ಕೌಂಟ್ರಲ್ಲಿ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಮಾಡುವಂಥ ಸಂದರ್ಭದಲ್ಲಿ ಆ ವೇಳೆಯ ಆಧಾರದಲ್ಲಿ ಅಥವಾ ಯಾವ ರೀತಿ ಅಥವಾ ಅವನು ಜಂಪ್ ಮಾಡ್ಬೋದು ಏನೋ ತಪ್ಪಿಸ್ಕೊಳ್ಳೋ ರಭಸದಲ್ಲಿ ಅವ್ರ ಗುರಿ ತಪ್ಪಿ ಅವ್ರ ಕಾಲಿನ ಕೆಳಗೆ ಮೊಣಕಾಲಿನ ಕೆಳಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿರಬಹುದು. ಆ ಸಂದರ್ಭದಲ್ಲಿ ಅವನು ಅವನ ಒಂದು ಇದರಿಂದ ಚಟುವಟಿಕೆ ಅವನ ಒಂದು ರನ್ನಿಂಗ್ ಇದರಲ್ಲಿ ಸಂದರ್ಭದಲ್ಲಿ ಅವನಿಗೆ ಯಾವುದೋ ಒಂದು ವೈಟಲ್ ಪಾರ್ಟ್ಗೆ ಬಿದ್ದುಬಿಟ್ಟು ಅವನು ಮೃತ ಆಗಿದ್ದಾನೆ. ಅದು ಏನೇ ಆಗಿರಲಿ ಕೂಡ ಅಲ್ಲಿರ್ತಕ್ಕಂಥ ಧಾರವಾಡ ಹುಬ್ಬಳ್ಳಿ ನಾಗರಿಕರು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕರು ಕೂಡ ಈ ಪೊಲೀಸ್ ಎನ್ಕೌಂಟರ್ ಬಗ್ಗೆ ಒಂದು ಪ್ರಶಂಸೆ ವ್ಯಕ್ತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದೊಂದು ಅಪರಾಧ ಲೋಕಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಧಾರವಾಡ ಹುಬ್ಳಿನಲ್ಲಿ ಇಂಥ ಪ್ರಕರಣಗಳು ಸಾಧ್ಯತೆ ಇಲ್ಲ. ಕೈ ಹಾಕುವ ಕೂಡ ಅವನಿಗೆ ಒಂದು ಎನ್ಕೌಂಟ್ರು ಸಾಧ್ಯತೆಗಳು ಆ ಎನ್ಕೌಂಟರ್ ಒಂದು ಮನಸ್ಸಿಗೆ ಬರುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ನಿಜವಾಗ್ಲೂ ಕೂಡ ಹ್ಯಾಟ್ಸಪ್ ಟು ಧಾರವಾಡ ಹುಬ್ಳಿ ಪೊಲೀಸ್ ಮೇಡಮ್. ಒಂದು ಪ್ರಶ್ನೆ ಬಹಳ ಪ್ರಮುಖವಾಗಿ ಇದರಲ್ಲಿ ನಾನು ಕೇಳಲೇಬೇಕು. ಈ ಚಾಕ್ಲೇಟ್ ಕೊಟ್ಟು ಆಮಿಷಕ್ಕೊಳಪಟ್ಟು, ಎಕ್ಸಾಂಪಲ್ ನಾವೇ ಹೇಳ್ತೀವಿ, ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ಅಮ್ಮನೂ ಹೇಳ್ತಿದ್ರು, ಬರೀ ಮಗಳಿಗೆ ಅಂತಲ್ಲ ಮಗಂಗೂ ಹೇಳಿ ಕಳಿಸ್ತಿದ್ರು, ಯಾರಾದರೂ ಚಾಕ್ಲೇಟ್ ಕೊಡ್ತೀನಿ ಅಂದ ತಕ್ಷಣ ಮಾತಾಡಬಾರ್ದು, ಇಸ್ಕೊಳ್ಬಾರ್ದು, ಕಂಡವ್ರು ಏನು ಕೊಟ್ಟರು ಕೈ ಚಾಚಬಾರ್ದು, ಮಾತೇ ಆಡಕ್ಕೆ ಹೋಗ್ಬಾರ್ದು, ನಿನ್ನ ಮನೆಗೆ ಬಾ ಅಂತ. ಗಂಡು ಮಕ್ಕಳಿಗೂ ಆ ಮಾತು ಹೇಳ್ಕೊಟ್ಟು ಕಳಿಸ್ತಾ ಇದ್ರು. ಬಟ್ ಈ ಚಾಕ್ಲೇಟ್ ಆಮಿಷ ಕೊಟ್ಟು ಈ ಪರಿಸ್ಥಿತಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಇವತ್ತಿಗೂ ನಿಂತಿಲ್ವಲ್ಲ, ಯಾಕೆ ಅಂತ 90s ಅಲ್ಲಿ ನೋಡ್ತಾ ಇದ್ದಿದ್ದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಲ್ಲ, ಯಾಕೆ ಅಂತ ಹೇಳಿದ್ರೆ ಏನು ಮೇಡಮ್, ಈ ಮಕ್ಕಳಿಗೆ ಸಿಹಿ ಅಂದರೆ ತುಂಬ ಇಷ್ಟ. ಸಿಹಿ ಅನ್ನೋದು ತುಂಬ ಇಷ್ಟ ಆ ಮಕ್ಕಳಿಗೆ. ಇವರು ತಂದೆ ತಾಯಿ ಅವ್ರ ಇವಾಗ ಫಸ್ಟ್ ಅವ್ರು ಬಡವರು ಇರೋದ್ರಿಂದ ಅವ್ರು ಅದು ಆ ಮಕ್ಕಳಿಗೆ ಇದು ಮಾಡ್ತಾರೆ ಅಲ್ವಾ. ಸೊ ಅದನ್ನ ನೋಡ್ಬಿಟ್ಟು ಆ ಮಗು ಆಸೆಯಿಂದ ಇನ್ನೂ ಕಡಿಮೆ ಆಗ್ತಿಲ್ವಲ್ಲ ಅದು ಅಂತ ನನ್ನ ಪ್ರಶ್ನೆ. ಅದೇ ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಹಂಗೆ ಹೇಳ್ಕೊಡೋರು, ಯಾರು ಕೊಟ್ಟರು ಏನು ಇಸ್ಕೊಳ್ಬಾರ್ದು, ನೀವು ತಿನ್ಬಾರ್ದು ಅಂದ್ರೆ ಮೇಡಮ್. ಇವಾಗ ಅತ್ಯಾಚಾರ ಮಾಡ್ತಾರೆ ಅಂತಲ್ಲ, ಕಿಡ್ನಾಪ್ ಮಾಡ್ಬಿಟ್ರೆ ಹಾ ಸರ್ ಕಡಿಮೆ ಇರೋದ್ರಿಂದ ಶಾಲೆಗೆ ಮಗುಗೆ ಏನು ಗೊತ್ತಾಗಲ್ವಲ್ಲ ಮೇಡಮ್. ಅದು ಪುಟ್ಟ ಪಾಪು ಇರೋದ್ರಿಂದ ಮಗುಗೆ ಏನು ಗೊತ್ತಾಗುತ್ತೆ. ಇವ್ರ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ಹೇಳ್ಕರೆ ಅವ್ರ ಪರಿಸ್ಥಿತಿ ಆಗಿರೋದ್ರಿಂದ ಅವ್ರು ಫಸ್ಟ್ ಆ ಮಗುಗ್ ಸಾಕು ಇದ್ರಲ್ಲಿ. ಇವಾಗ ಅವರು ಎಜುಕೇಟೆಡ್ ಅಲ್ಲ, ಅವರು ಕೂಲಿ ಕಾರ್ಮಿಕರೇ. ಸೊ ಇವ್ರನ್ನೂ ಎಜುಕೇಟ್ ಮಾಡಕ್ಕಾಗಲ್ಲ, ಇದು ತುಂಬಾ ಪುಟ್ಟ ಮಗು. ಸೊ ಅವ್ರ ಲೆವೆಲ್ ಅಲ್ಲಿ ದೇ ಆರ್ ಆಲ್ಸೋ ಅವರು ಎಜುಕೇಟೆಡ್ ಅಲ್ಲ. ಮಗುಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟೋದು, ಏನು ಚಾಕ್ಲೇಟ್ ಏನಿದು ಅನ್ನೋದು ಗೊತ್ತಾಗಲ್ವಲ್ಲ ಮೇಡಮ್. ಏನೋ ಕೊಟ್ಟರು ಇದಾಗಿ ಆ ಮಗು ಇವಾಗ ಏನಾಗಿದೆ ಅಂತಾರೆ, ಯಾರೋ ಒಂದು ಪ್ರೀತಿಯಿಂದ ಕರಿತಿದಾರಲ್ಲ ಅಂತ ಆ ಮಗು ಒಲ್ವಿಗೆ ಹೋಗಿದೆ. ಸೊ ಬಟ್ ಈತ ಮನುಷ್ಯತ್ವ ಅನ್ನೋದಿಲ್ವಾ, ಒಂದು ಪಾಪಿನ ಇವನ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತಲ್ಲ. ನಾನು ಆ ಮನಸ್ಥಿತಿ ಬಗ್ಗೆ ಮತ್ತೆ ಕೇಳಬೇಕು ಮೇಡಮ್. ಮನೆಯಿಂದಲೇ ಎಜುಕೇಷನ್ ಅನ್ನೋದು ಸಿಗಬೇಕು ಈ ವಿಚಾರದಲ್ಲಿ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಹೇಗೆ ಬೆಳಿಬೇಕು, ಹೇಗೆ ನಡ್ಕೋಬೇಕು ಅಂತ. ಬಹುಶಃ ಆ ಎಜುಕೇಷನ್ ಮನೆಯಿಂದ ಅಥವಾ ಸ್ಕೂಲ್ನಿಂದ ಸಿಗ್ದಲ್ಲೇ ಇರೋದೇ ಇದಕ್ಕೆಲ್ಲ ಕಾರಣ ಅಂತೀರಾ, ಅಥವಾ ಆ ಟೈಮಿಗೆ ನನಗೆ ಏನು ಮಾಡಬೇಕು, ನಾನು ಏನು ತಿರ್ಸ್ಕೊಳ್ಬೇಕು, ಅಷ್ಟು ಆ ವಿಕೃತ ಮನಸ್ಸಿಗೆ ಹೆಂಗೆ ಹೋಗ್ತಾರೆ? ಮೇನ್ ರೀಸನ್ ಮನೆಯಿಂದ ಎಜುಕೇಟ್ ಆಗದೆ ಇರೋದು. ಯಾಕೆಂದರೆ ಅವರು ಯಾವುದೋ ಒಂದು ಶಾಲೆಗೆ ಹೋಗದೆ ಇರೋ ಅಪ್ಪ ಅಮ್ಮ ಇರೋ ಚಾನ್ಸಸ್ಸು ಇರುತ್ತೆ. ಅವರು ದಿನನಿತ್ಯಕ್ಕೆ ಏನು ಬೇಕೋ ಜೀವನ ನಡೆಸ್ತಾ ಇರೋಂಥವ್ರಿಂದ ಮನೆಗಳಿಂದ ಜಾಸ್ತಿ ನಮಗೆ ಕಂಡು ಬಂದಿದೆ ಈ ಥರ ಒಂದು ಮನಸ್ಥಿತಿ. ಆ್ಯಕ್ಚುಲಿ ಒಂದು ರಿಸರ್ಚ್ ನೋಡಿದಾಗ ಎಲ್ಲಿ ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ಸ್ ಜಾಸ್ತಿ ಕಾಣ್ತಾ ಇದೆ ಅಂದಾಗ ಅಪ್ಪ ಅಮ್ಮನೇ ಸ್ಕೂಲ್ಗೆ ಹೋಗಿರಲ್ಲ, ಅವ್ರಿಗೆ ಅವೇರ್ನೆಸ್ ಇರೋದು, ದಿನಗೂಲಿ ಮಾಡಿ ದಿನ ಜೀವನ ನಡೆಸೋದೇ ಕಷ್ಟ ಇರುತ್ತೆ. ಅವ್ರು ಕಷ್ಟಪಟ್ಟು ಒಂದು ಮಕ್ಳನ್ನ ಸ್ಕೂಲ್ಗೆ ಹಾಕಿದ್ರು, ಮಕ್ಕಳು ಸ್ಕೂಲಲ್ಲಿ ಓದಲ್ಲ, ಅವಾಗ ಏನಾಗುತ್ತೆ, ಡ್ರಾಪ್ ಔಟ್ಸ್ ಆಗ್ತಾರೆ. ದೇ ಆರ್ ಮೋರ್ ಡೇಂಜರಸ್. ಡ್ರಾಪ್ ಔಟ್ ಆದ ತಕ್ಷಣ ದೇ ಆರ್ ವಿಕ್ಟಿಮ್ಸ್ ಆಫ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಸುಮಾರು ಕ್ರಿಮಿನಲ್ಸು ಇಂಥ ಮಕ್ಕಳನ್ನ ಯೂಸ್ ಮಾಡ್ಕೋತಾರೆ. ಎಷ್ಟೋ ಮಕ್ಕಳನ್ನ ನಾನು ಟ್ರೀಟ್ ಮಾಡಿದ್ದೀನಿ. ಅವ್ರು 14 ವರ್ಷಕ್ಕೆ ಬಂದಾಗ ಡ್ರಗ್ಸ್ ತೊಗೊಂಡು ಆಮೇಲೆ ಅವರನ್ನು ಏನೂ ಮಾಡೋಕ್ಕಾಗದೆ ಅವ್ರಿಗೆ ಯಾರ ಹತ್ರನೋ ಸಿಕ್ಕಾಕೊಂಡು ಆ ಹುಡುಗ ನನಗೆ ಸಿಕ್ಕಿದ್ದ. ಆವಾಗ ಗೊತ್ತಾಯಿತು, ಇವರು ನನಗೆ ಗಣೇಶ ಹಬ್ಬಕ್ಕೆ 5,000ಕ್ಕೆ ಬಟ್ಟೆ ಕೊಡಿಸ್ತಾರೆ, ನಮ್ಮಪ್ಪ ಅಮ್ಮ ಏನು ಕೊಡ್ತಾರೆ, ನಾನು ಇವ್ರ ಮಾತೇ ಜಾಸ್ತಿ ಕೇಳ್ತೀನಿ. ಸೊ ಇವಾಗ ಅಪ್ಪ ಅಮ್ಮ ಏನೇ ಆಗಿರೋ ಪಾಪ ಅವ್ರು ಒಳ್ಳೇದು ಹೇಳಿದ್ರು ಈ ಮಕ್ಕಳು ಕೇಳಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಈ ಕಡೆಯವರು ಇನ್ನೂ ಬೆಳೆದಿರಲ್ಲ, ಅವ್ರಿಗೆ ಎಲ್ಲಿ ಯಾರು ಏನು ಕೊಡ್ತಾರೆ ಆ ಕಡೆಗೆ ಅವರು ಜಾಸ್ತಿ ಹೋಲ್ಕೊಂಡ್ಬಿಡ್ತಾರೆ. ಸೊ ಆ ಥರ ಸುಮಾರು ಮಕ್ಕಳು ಈಲ್ಡ್ ಆಗ್ಬಿಟ್ಟಿದ್ದಾರೆ. ದೇರ್ ಆರ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾರಲ್ಲ, ಅವರು ಈ ಡ್ರಾಪ್ ಔಟ್ ಮಕ್ಕಳನ್ನ ತಗೊಂಡ್ಬಿಡ್ತಾ ಇದ್ದಾರೆ. ಅಲ್ಲಿ ಒಂದು ನೆಟ್ವರ್ಕ್ ನಡೀತಾ ಇದೆ. ಒಂದು ವಿರಾಮ ಮಾತಾಡ್ತೀನಿ ಮಾತ್ರ. ಒಂದು ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಬೆಂಗಳೂರಿನಲ್ಲಿ ಒಂದು ವಾರದಲ್ಲಿ ಎಷ್ಟು ಕೇಸ್ಗಳು ನೋಡಿದ್ವಿ. ಇಂಥದ್ದೊಂದು ಹೆಣ್ಮಗಳಿಂದ ಹೋಗಿ ಚುಡಾಯಿಸಿದಾಗಿರ್ಬೋದು, PG ಒಳಗೆ ನುಗ್ಗಿದ್ದಾಗಿರ್ಬೋದು, ರೈಲ್ವೆ ಸ್ಟೇಷನಿಂದ ಅಣ್ಣ ತಂಗಿ ಹೋಗ್ತಾ ಇದ್ರೆ ಅಣ್ಣನನ್ನ ಹೊಡೆದು ಹುಡುಗಿನ ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ದಾಗಿರ್ಬೋದು. ಯಾಕೆ ಜಾಸ್ತಿ ಆಗ್ತಾ ಇದೆ? ಕಂಟ್ರೋಲ್ ಎಲ್ಲಿ ಕಳ್ಕೊಳ್ತಾ ಇದೆ ಬೆಂಗಳೂರು?